ಒಂದು ಫುಲ್ಲು ಟಾಪರ್ಸ್. ಫ್ರೆಂಡ್ಸ್, ಆ್ಯಕ್ಚುಲಿ ನಾವು ಫಸ್ಟ್ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಮಾಡಿರಲಿಲ್ಲ. ಸೊ ಸ್ವಲ್ಪ ಜನ ಕೇಳ್ತಿದ್ರು ಮನು ಅನು ಅಂತ ಅಂತಿದ್ರು. ಯಾರು ಏನು ಅಂತ ಕೇಳ್ತಾರೆ. ಆ್ಯಕ್ಚುಲಿ ಇವಳು ಮನು ಅಂತ, ನಾನು ಅನು ಅಂತ. ಇವಳ ಹೆಸರು ಮಮತಾ ಅಂತ. ಸೊ ಪೆಟ್ ನೇಮ್ ಆಗಿ ಮನು ಅಂತ ಕರೀತಾರೆ. ಸೊ ನಂದಿರೋದೇ ಅನು ಅಂತ, ಅದರಲ್ಲಿ ಪೆಟ್ ನೇಮ್ ಮಾಡೋಕ್ಕಾಗಲ್ಲ, ಅದಕ್ಕೆ ಅನು ಅಂತಾನೆ ಇಟ್ಟಿದ್ದೀನಿ. ಸೊ ನಮ್ಮಿಬ್ರು ಇಂಟ್ರೊಡಕ್ಷನ್ ಸೆಕೆಂಡ್ ವಿಡಿಯೋದೆಲ್ಲರೂ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಸೆಕೆಂಡ್ ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅನು ಮನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದೆ ನಮ್ಮ ಕಾಲೇಜ್ ನೋಡ್ಕೊಂಡಿದ್ದೀವಿ ಅನ್ಸುತ್ತೆ. ಇವತ್ತು ನಮ್ಮದು ಡೆಸರ್ಟೇಷನ್ ವೈವಾ ಪ್ರೋಗ್ರಾಮ್ ಇತ್ತು. ಇವರೆಲ್ಲ ಡಿಗ್ರಿ ಸ್ಟೂಡೆಂಟ್ಸ್, ನಮ್ಮ ಜೂನಿಯರ್ಸ್ ಫ್ರೆಂಡ್ಸ್. For your Viva exam, you should do well. ಲಾಸ್ಟ್ಗೆ ನಮ್ದು ಕಾಲೇಜ್ ಹೋಗಿ ಎಲ್ಲ ಫ್ಯಾಕಲ್ಟಿ ಹತ್ರ ಮಾತಾಡಿಕೊಂಡು ಬ್ಲೆಸ್ಸಿಂಗ್ಸ್ ತೊಗೊಂಡು ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀವಿ ವೈವಾ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ. ಸೊ ನೀವು ಬ್ಲೆಸ್ಸಿಂಗ್ಸ್ ಕೂಡ ನಮ್ಮ ಮೇಲೆ ಇರಲಿ, ನಾವು ಚೆನ್ನಾಗಿ ಪಾಸ್ ಆಗಿ ಅಂತ ಅರ್ಸ್ತೀವಿ. ನಾವು ಇವಾಗ ಯೂನಿವರ್ಸಿಟಿ ಹತ್ರ ಬಂದಿದ್ದೀವಿ. ನಮಗಿರೋದು 2 o'clock, ಬಟ್ 11 o'clockಗೆ ಬಂದಿದ್ದೀವಿ ಫ್ರೆಂಡ್ಸ್. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಏನು ಪ್ರಿಪೇರ್ ಆಗಿಲ್ಲ ನೆನ್ನೆ ಎಲ್ಲ, ಅದಕ್ಕೆ ಇವತ್ತು ಒಂಚೂರು ಪ್ರಿಪೇರ್ ಆಗೋಣ 2 o'clock ವರ್ಗು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಫ್ರೆಂಡ್ಸ್. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ವೆಯ್ಟ್ ಮಾಡ್ತಾರೆ, ಕ್ಲಾಸ್ಮೇಟ್ಸ್ ಎಲ್ಲ. ಸೊ ಜೊತೆ ಹೋಗಿ ನಾವು ಜಾಯ್ನ್ ಆಗ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ವೈವಾ ಎಕ್ಸಾಮಿಗೆ ಬಂದಿರೋದಿಲ್ಲ ಫ್ರೆಂಡ್ಸ್. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕಾಮರ್ಸ್ ಡಿಪಾರ್ಟ್ಮೆಂಟ್. ನೋಡಿ ಫ್ರೆಂಡ್ಸ್, ತುಂಬಾ ಓದ್ಕೊಂಡ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಫುಲ್ಲು ಎಲ್ಲ ನಾವು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀವಿ. ಇವರೆಲ್ಲ ಫುಲ್ಲು ಓದ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಎಲ್ಲ ಫುಲ್ಲು ಪ್ರಿಪೇರ್ ಆಗ್ತಾ ಇದ್ದಾರೆ. ಫ್ರೆಂಡ್ಸ್, ಇವಳು ಟಾಪರ್ಸ್ ಫ್ರೆಂಡ್. ಇವಳು 34 ಪೇಜ್ ಬರೀತಾಳೆ ಫ್ರೆಂಡ್ಸ್. ಇವಳು ನಾವು ಇವಾಗ ಪಾಸ್ ಆದ್ರೆ ದೇವರಿಗೆ ಮನೆಗೆ ಹೋಗ್ಬಿಡ ನಾವು ಗಾಡಿ ಎತ್ಕೊಂಡು. ಮಧು ಅವರೇ ಸ್ವಲ್ಪ ಕತ್ತೈತಿ ಫ್ರೆಂಡ್ಸ್. ಓದೋದ್ರಲ್ಲಿ ತುಂಬಾ ಡೀಪಾಗಿ ಸ್ಟಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನಾವಿನ್ ಯಾರೆಂದು ಓದಬೇಕು, ನೀನು ಲೆಕ್ಕ ಹುಡುಗಿ. ಅದ್ರಲ್ಲಿ ನಾವು ಅಳತೆ ಹೊಡ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ ಫ್ರೆಂಡ್ಸ್. ಇವರಿಬ್ರು ಓದ್ಕೊಳ್ಳಿ ಅಂದ್ರೆ ಅಳತೆ ಹೊಡಿತಾ ಇದಾರೆ ನೋಡಿ ಫ್ರೆಂಡ್ಸ್. ಇವಳು ಮನೇಲೆ ಎಲ್ಲ ಬರ್ಕೊಂಡ್ ಬಂದ್ಬಿಟ್ಟಿದ್ದಾಳೆ ಫಸ್ಟ್ ಓದ್ಕೊಳ್ಳಕ್ಕೆ. ಪಾಪ ಫ್ರೆಂಡ್, ಇವನಿನ್ನು ಇವಾಗ ಟೈಟಲ್ ಏನು, ಸಬ್ಜೆಕ್ಟ್ ಪ್ರಾಜೆಕ್ಟ್ ಟೈಟಲ್ ಏನು ಅಂತ ಓದ್ಕೊಂತಾ ಇದ್ದಾನೆ ಫ್ರೆಂಡ್ಸ್. ತೋರಿಸ್ತಾ ಇದ್ದಾಳೆ ಅವಳು. ಇಲ್ಲಿ ನೋಡಿ, ಒಬ್ರು ತಿಂಡಿ ಪೋತಿಯೇ. ಇಲ್ಲೊಬ್ಬ ಅವಾಗ್ಲಿಂದ ಬರೀ ಟೈಟಲ್ ಇಟ್ಕೊಂಡು ಓದ್ತಾವನೆ ಮುಂದಕ್ಕೆ ಹೋಗ್ತಾನೇ ಇಲ್ಲ. ವೈವದಲ್ಲಿ ಓದ್ಕೊಳ್ರಿ ಅಂತ ಅಂದ್ರೆ ಎಲ್ಲ ತಿಂತವ್ರೆ. ಬಿಸಿ ಆಗಿದ್ದಾರೆ. ಸೊ ನಾನು ಸ್ವಲ್ಪ ಓದ್ಕೊಂತೀನಿ. ಒಬ್ಬ ಸ್ಟೂಡೆಂಟ್ ಎಲ್ಲಾ ಸಬ್ಜೆಕ್ಟ್ ಓದ್ಬೇಕು ಅಂದ್ರೆ ಹೆಂಗೆ, ಫ್ರೆಂಡ್ಸ್ ಅಲ್ಲೊಂದು ಯಾವ್ದೋ ಹ್ಯಾಪಿ ಬರ್ಡೇ ಬೇರೆ ನಡೀತಾ ಇದೆ. ಹೋಗ್ಬಿಡಿ, ಎಲ್ಲಾರು ನಿಂತಾರ ಇರಲ್ಲ. ನಾಯಿ ನೋಡು, ನಿನಗೆ ಅಷ್ಟ ಆಗುತ್ತೆ, ನಂಗೆ ಇಷ್ಟ ಇರೋದಿಲ್ಲ, ಪುಡಿ ಇರೋದನ್ಗೆ. ಎಕ್ಸಾಮ್ ಟೆನ್ಷನ್ ಹೊಟ್ಟೆ ಹಸಿತಾರೆ. ಬಟ್ ಯೂನಿವರ್ಸಿಟಿಗೆ ಯಾವ್ದೋ ಅಂಗಡಿನೂ ಇಲ್ಲ ಫ್ರೆಂಡ್ಸ್. ತುಂಬಾ ಮುಂದೆ ಮುಜಿಮಂದ ನೋಡಿ ಫ್ರೆಂಡ್ಸ್, ನಮ್ ಗ್ಯಾಂಗ್ ಅಲ್ಲಿ ಇನ್ನೊಬ್ಬ ಇನ್ಕ್ಲೂಡ್ ಆದ. ಇಷ್ಟೊತ್ತವರೆಗೂ ವೇಟ್ ಮಾಡಿ ಸಾಕಾಯ್ತು, ಅದಕ್ಕೆ ಇವಾಗ ಬರ್ತಾರೆ. ನಾನು ಇಲ್ಲಿ ಸೀನಿಯರು. ಅವನಿಗೆ ಲೇಡೀಸ್ ಫ್ಯಾಕಲ್ಟಿ ಬೀಳ್ತಾರಲ್ಲ, ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಅಂತ. ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಏನ್ ಮಾಡೋದು ಪಾಪ, ಕಾಲೇಜ್ ಕಡೆಯಿಂದ ನಂತೂ ಟ್ರಿಪ್ ಕರ್ಕೊಂಡು ಹೋಗಲ್ಲ.
ಅದಕ್ಕೆ ಎಲ್ಲ ಇವಾಗ್ಲೇ ಇಲ್ಲೇ ಮಾಡ್ಕೊಂತವ್ರೆ. ಫ್ರೆಂಡ್ಸ್ ಎಲ್ಲ ಓದ್ಕೊಳ್ಳಿ ಅಂತಂದ್ರೆ ಪಿಕ್ನಿಕ್ ಬಂದಿರತಾರೆ, ಎಲ್ಲ ಸ್ನಾಕ್ಸ್ ಇಲ್ಲಿ ಜ್ಯೂಸು ನೋಡಿ ಎಲ್ಲ ತಿನ್ಕೊಂಡು ಕುತ್ಕೊಂಡವ್ರೆ. ಎಲ್ಲಾರು ಓದ್ಕೊಳ್ಳಿ ಅಂದ್ರೆ ಏನಿಲ್ಲ, ತಿನ್ನಿ ಅಂದ್ರೆ ಚೆನ್ನಾಗಿ ತಿಂತಾರೆ. ಟೋಟಲ್ 28 ಕಾಲೇಜಸ್ ವೈವಾ ನಡೀತಾ ಇದೆ. ಮಾರ್ನಿಂಗ್ ಸೆಕ್ಷನ್ ವೈವಾ ಆಯಿತು, ನಮ್ದು ಆಫ್ಟರ್ನೂನ್ ಸೆಕ್ಷನ್ ಇದೆ. ಬಟ್ ಇನ್ನೂ ನಮ್ಮನ್ನ ಒಳಗಡೆ ಕರೆದಿಲ್ಲ. ಸೊ ನಾವು ಹೊರಗಡೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ. ವೆಯ್ಟ್ ಮಾಡಿ ಮಾಡಿ ಸುಸ್ತಾಗಿ ಲಾಲಿಪಾಪ್ ತಿಂತಾ ಇದೀವಿ. ಸೊ ಓದಿರೋದೆಲ್ಲ ಮರ್ತೋಗ್ತಾ ಇದೆ ವೆಯ್ಟ್ ಮಾಡಿ ಮಾಡಿ. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಬಾಯ್.